ಕುಮಾರಸ್ವಾಮಿ ಅವ್ರನ್ನ ಯಾವತ್ತೂ ಎಲ್ಲರೂ ಕೂಡ ಕುಮಾರಣ್ಣ ಅಂತಲೇ ಅವ್ರನ್ನ ಚಿಕ್ಕ ವಯಸ್ಸಿಂದನೂ ಕೂಡ ಕರೆಯೋದು. ನನಗೂ ಅವ್ರಿಗೂ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದಾಗ ಈ ನಮ್ಮ ಸಹಕಾರ ಮಹಾಮಂಡಲದಲ್ಲಿ ವಾಸು ಅವರು ಅಧ್ಯಕ್ಷರಿರ್ತಾರೆ. ನಮ್ಮ XMLA ವಾಸು. ನಾನಿಲ್ಲಿಂದ ಆವಾಗ ಕಾಂಗ್ರೆಸ್ ಸರ್ಕಾರ ಇರುತ್ತೆ, ಮೊಯ್ಲಿ ಅವ್ರದ್ದು. ನಮ್ಮ ಜಿಲ್ಲೆಯಿಂದ ನಾನು ಸ್ಟೇಟಲ್ಲಿ ಡೈರೆಕ್ಟರ್ ಆಗಿದ್ದೆ. ಆಗ ಅಧ್ಯಕ್ಷ ಚುನಾವಣೆ ಬರುತ್ತೆ. ಆಗ ನಾನು ದೊರಸ್ವಾಮಯ್ಯ ಅಂಥೇಳಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಿದ್ದರು. ಅವರು ನಾವು ಹೋದಾಗ ನಾನು ಡೈರೆಕ್ಟ್ರು, ವಾಸು ಅಧ್ಯಕ್ಷರು. ನೀವು ಬನ್ನಿ ನಾಳೆ ಎಲೆಕ್ಷನ್ಗೆ ಅಂತ ವಾಸು ಅವರು ಹೇಳಲೇ ಇಲ್ಲ. ಏನು ಈ ಥರ ಹೇಳ್ತಾರಲ್ಲ, ನಾನು ಡೈರೆಕ್ಟ್ರಾಗಿ ಬನ್ನಿ ಅಂತ ಒಂದು ಮಾತು ಹೇಳಿರಲ್ಲ, ಅದರಲ್ಲೂ ಮೈಸೂರಿನವರಾಗಿ ಅಂಥೇಳಿ. ಸೀದಾ ನಾನು ದೊರಸ್ವಾಮಯ್ಯ ಅನುಗ್ರಹ ಮುಖ್ಯಮಂತ್ರಿಗಳ ಮನೆ ಸಾಯಂಕಾಲ ಅಲ್ಲಿ ಬಂದು, ಅಲ್ಲಿ ಕುಮಾರಣ್ಣ ಇದ್ದರು. ಅವ್ರಿಗೆ ಹೇಳ್ದು, ಕುಮಾರಣ್ಣಂಗೆ ಹಿಂಗೆ ನಾಳೆ ಫೆಡ್ರೇಷನ್ ಎಲೆಕ್ಷನ್ ಇದೆ, ಗೌಡ್ರಿಗೆ ಹೇಳಬೇಕು ಅಂತ. ಬನ್ನಿ ಅಂತ ಹಿಂಗೆ ಗೌಡ್ರ ಹತ್ರ ಕರ್ಕೋದ್ರು. ಗೌಡರು ಬೆಳಿಗ್ಗೆ ಬಂದುಬಿಡಿ, ಬೆಳಿಗ್ಗೆನೇ ಹೊರಟು ಬನ್ನಿ ಅಂದರು. ಆವಾಗ ನಾನು ದೊರಸ್ವಾಮಯ್ಯ ಬೆಳಿಗ್ಗೆ ಹೋಗೋಷ್ಟರಲ್ಲಿ ಅವರು ಗುರುಪಾದಪ್ಪ, ಶಿವಪ್ಪ ಇವರೆಲ್ಲರೂ ಕೂಡ ಕರೆಸಿ ಅಲ್ಲೇ ಟೈಪ್ ಮಾಡಿಸಿ ಆರ್ಡರ್ ಇಶ್ಯೂ ಮಾಡಿಸಿ ನಾಮಿನಿಗಳು ಹಾಕಿಸಿ ನನ್ನ ಅಧ್ಯಕ್ಷರ ಮಾಡಿದರು. ಆವತ್ತಿಂದ ಕುಮಾರಣ್ಣನಿಗೂ ನನಗೂ ಸ್ನೇಹ, ಪ್ರೀತಿ. ಅವರು ನಿಮಗೆ ಇವತ್ತೇನು ರಾಮನಗರ ಕ್ಷೇತ್ರ ಇದೆ, ದೇವೇಗೌಡರು ಗೆಲ್ಲಬೇಕಾದರೂ ಕೂಡ ಬಿಗಿನಿಂಗಿಂದನೇ ಪೂರ್ಣ ಜವಾಬ್ದಾರಿ ಅವರು ಆ ಕ್ಷೇತ್ರದ ಜವಾಬ್ದಾರಿ ತಗೊಂಡಿದ್ರು. ಕುಮಾರಣ್ಣ ರಾಮನಗರದಲ್ಲಿ ದೇವೇಗೌಡರು ಗೆಲ್ಲಿಸ್ತಕ್ಕಂಥ ಸಂಪೂರ್ಣ ಜವಾಬ್ದಾರಿ ಅವರೇ ಗೆಲ್ಸ್ಕೊಂಬಂದಿದ್ರು. ಹೀಗೆ ಅದಾದ ನಂತರ ರಾಜಕೀಯ ಬದಲಾವಣೆಗಳಲ್ಲಿ ಅವರು ಇನ್ವಾಲ್ವ್ ಆಗ್ತಾಯಿದ್ರು. JH ಪಟೇಲರು ದೇವೇಗೌಡರು ಆದಮೇಲೆ ಅವ್ರು JH ಪಟೇಲರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಈ ರೀತಿ ಅವರು ಸರ್ಕಾರದ ಜೊತೆ ಎಲ್ಲ ಲೀಡರ್ಸು ಎಲ್ಲರೂ ಕೂಡ ಕುಮಾರಣ್ಣ ಅಂಥೇಳಿ ಎಲ್ಲರೂ ಕೂಡ ಕುಮಾರಣ್ಣನ ಅವಲಂಬಿಸಿದರು. ಯಾಕೆಂದರೆ ದೇವೇಗೌಡರು ಯಾವಾಗಲೂ ಕೂಡ 18 ಗಂಟೆಗಳ ಕಾಲ ಅವರು ಅಧಿಕಾರಿಗಳು, ಮೀಟಿಂಗು, ಕೆಲಸ, ಜನತಾ ದರ್ಶನ ಇದರಲ್ಲಿ ಮುಳುಗೋಗಿದ್ರು ಅಭಿವೃದ್ಧಿನಲ್ಲಿ. ಕುಮಾರಣ್ಣ ಎಲ್ಲರ ಜೊತೆ ಮೀಟ್ ಮಾಡಿ ಅವ್ರನ್ನೆಲ್ಲರೂ ಅಸಮಾಧಾನ ಇಲ್ಲದೆ ಇದ್ದಂಗೆ ಸಂತೋಷ ಪಡಿಸ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ರು. ಹಿಂಗೆ ನಾವು ಜೊತೇಲಿದ್ವಿ. ಅವ್ರಿಗೆ ಯಾವಾಗ ಹೆಚ್ಚು ನಾನು ಅವರು ಆಗಿದ್ದು ಅಂದರೆ ಸಿದ್ದರಾಮಯ್ಯನವರು ಜನತಾ ದಳ ಬಿಟ್ಟು ಕಾಂಗ್ರೆಸ್ಗೆ ಹೋದಾಗ ನಾನೊಬ್ಬನ್ನೇ, ಇಲ್ಲ ನಾನು ಇಲ್ಲೇ ಇರಬೇಕು, ನನ್ನ ಜೊತೆ ಇರಬೇಕು ಅಂಥೇಳಿ ಅವ್ರು ನನ್ನೊಬ್ಬನ ಉಳಿಸ್ಕೊಂಡ್ರು. ಉಳಿದ ಜಿಲ್ಲೆಯಲ್ಲಿ ಎಲ್ಲ ಹೊಟ್ಟೋದ್ರು. ಅವತ್ತು ಚಿಕ್ಕಮಾದು ಆಗಲಿ, ಸಾರಾ ಮಹೇಶ್ ಆಗಲಿ ಯಾರೂ ಇರಲಿಲ್ಲ. ನಾನು ಒಬ್ಬನೇ ಶಾಸಕನಾಗಿ ಇದ್ದದ್ದು. ಆ ಒಂದು ಸಂದರ್ಭದಲ್ಲಿ ನನ್ನ ಮನಸ್ಸಿಗೆ ಬಂತು, ಯಾಕೆ HD ದೇವೇಗೌಡರಿಗೆ 94ನೇ ಇಸ್ವಿನಲ್ಲಿ ಚುನಾವಣಾ ಪ್ರಚಾರ ಪ್ರಾರಂಭ ಮಾಡಿದ್ದೆ ಮೈಸೂರಿನ ಕಲಾಮಂದಿರದಲ್ಲಿ. ಅಲ್ಲಿ ಭಾಷಣ ಮಾಡಿದ್ದೆ ನಾನು ದೇವೇಗೌಡರಿಗೆ. ಈ ಬಾರಿ ದೇವೇಗೌಡರೇ ಮುಖ್ಯಮಂತ್ರಿ ಅಂತ ಮೊದಲು ನಾನೇ ಹೇಳಿದ್ದು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋವರೆಗೂ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಗೆಲ್ಲಿಸ್ತೀವಿ ಅಂತ 2 ಸ್ಲೋಗನ್ ಹೇಳಿದ್ದೆ ನಾನು ಭಾಷಣದಲ್ಲಿ ಆವತ್ತು. ಆಮೇಲೆ ಸಿದ್ದರಾಮಯ್ಯನವರು ದೇವೇಗೌಡರು ಹೋದ್ಮೇಲೆ ಉಪಮುಖ್ಯಮಂತ್ರಿ ಆದರು. ಇವ್ರು ಹೋದ್ಮೇಲೆ ನಾನು ಕುಮಾರಣ್ಣನ ಮೈಸೂರು ಟೋಲ್ ಗೇಟಿಂದ ಮೈಸೂರು ಕರೆಸ್ಬೇಕು ಅಂತ ತೀರ್ಮಾನ ಮಾಡಿದೆ. ಹೋಗಿ ಮಾತಾಡದೆ ಬರಬೇಕು ಅಂಥೇಳಿ ನಿಗದಿ ಮಾಡಿದೆ. ಟೋಲ್ ಗೇಟಿಂದ ಆವತ್ತು ನಮ್ಮ ಶರಾವತಿ ವೆಂಕಟೇಶ ಭಾಳ ಟೀಮ್ಗಳಿದ್ದೋ, ಯುವಕರು, ಬರೀ ಯುವಕರೇ, ಇವ್ರು ಯಾರು ಲೀಡರ್ಗಳು ಒಬ್ಬರೂ ಇಲ್ಲ, ಎಲ್ಲ ಸಿದ್ದರಾಮಯ್ಯ ಜೊತೆ ಹೊಟ್ಟೋಗಿದ್ರು. ಅಲ್ಲಿಂದ ಕಲಾಮಂದಿರದವರೆಗೂ ಮಾವಿನ ಸೊಪ್ಪು, ಬಾಳೆಕೊಂಬ, ಮುತ್ತುಗದ ಹೂವು, ತಳಿರು ತೋರಣಗಳಿಂದ ಜೀಪಲ್ಲಿ ಮುಖ್ಯಮಂತ್ರಿ ಥರನೇ ಸ್ವಾಗತ ಮಾಡಿ ಕಲಾಮಂದಿರದಲ್ಲಿ ಬಂದು ನಾನು ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ದೇವೇಗೌಡರಿಗೆ ಇದೇ ಸ್ಥಳದಲ್ಲಿ ಭಾಷಣ ಮಾಡಿ ಹೇಳಿದ್ದೆ ಮುಖ್ಯಮಂತ್ರಿ ಆಗಬೇಕು ಅಂತ. ಆದರೂ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು, ಅದಕ್ಕೋಸ್ಕರನೇ ಈ ಕಲಾಮಂದಿರದಲ್ಲಿ ನಾವು ಕರ್ಕೊಂಬಂದಿದ್ದೀನಿ ಅಂಥೇಳಿ ನಾನು ಹೇಳಿದಾಗ ಕುಮಾರಣ್ಣ ಹೇಳಿದ್ರು, ನಾನು ಆಗೋದು 5 ವರ್ಷನೋ 10 ವರ್ಷನೋ, ಅಣ್ಣನ ಇನ್ನು 15 ದಿವಸದಲ್ಲಿ
ಧರ್ಮಸಿಂಗ್ ಜೊತೆ ಮಂತ್ರಿ ಮಾಡ್ತೀನಿ ಅಂತೇಳಿ ಆವತ್ತು ಎಲ್ಲ ನಮ್ಮ ಮೈಸೂರಿನ ವಕೀಲರು ಎಲ್ಲರೂ ಸೇರಿ ಬೆಳ್ಳಿ ಕಿರೀಟ ಕತ್ತಿ ಎಲ್ಲನೂ ಕೊಟ್ಟರು. ಅದನ್ನು ಭಕ್ತಿಯಿಂದ ತಗೊಂಡೋಗಿ ಇವರು ಹಾಕೊಳ್ಳಿಲ್ಲ, ಚಾಮುಂಡೇಶ್ವರಿ ತಾಯಿಗೆ ಅರ್ಪಿಸ್ಬಿಟ್ರು. ಅದಾದಮೇಲೆ ಅವರ ಒಂದು ಪ್ರಯತ್ನದಿಂದ ಅವರು 2 ವರ್ಷ ಆಗಿತ್ತು MLA ಆಗಿ. 2004ರಲ್ಲಿ MLA ಆಗಿದ್ದರು. ಮೊದಲು MP ಆಗಿದ್ದರು. ನಾನು ಅವ್ರ ಜೊತೆಲಿ ನಿಂತಿದ್ದು ಮಹಾರಾಜರ ಮುಂದೆ 11,000ದಲ್ಲಿ ಸೋತೆ. ಆವಾಗಲೂ ಡೆಲ್ಲಿಗೆ ಹೋಗುವೆ ನಾನು. ಅಲ್ಲಿ ಕುಮಾರಣ್ಣನ ಮಾತಾಡ್ಸ್ಕೊಂಬರ್ಬೇಕು, ಹೋಗೋದು ನೋಡೋದು ಎಲ್ಲ ಜೊತೆಯಲ್ಲಿ ಭಾಳ ಪ್ರೀತಿ. ಅವ್ರ ಮನೆಯವ್ರ ಅನಿತಾ ಕುಮಾರಸ್ವಾಮಿ ಅವ್ರಿಗೂ ನಮಗೆ ಆ ಕುಟುಂಬನೇ ನಮಗೆ ಭಾಳ ನಮ್ಮದೇ ಮನೆ ಇದ್ದಂಗೆ. ದೇವೇಗೌಡರು ಒಂಥರ ತಂದೆ ಇದ್ದಂಗೆ. ಇಡೀ ಕುಟುಂಬ ಅಣ್ಣ ತಮ್ಮ ಹೆಣ್ಮಕ್ಳು ಎಲ್ಲರೂ ನನ್ನ ಅತ್ಯಂತ ಪ್ರೀತಿಯಿಂದ ಕಾಣ್ತಾರೆ. ಚೆನ್ನಮ್ಮನವರು ಅಷ್ಟೇ, ಡೆಲ್ಲಿಗೆ ಹೋದರೂ ಕೂಡ ಭಾಳ ಪ್ರೀತಿಯಿಂದ ಊಟ ಮಾಡೇ ಕಳಿಸ್ತಿದ್ದು ನಮಗೆ ಪ್ರಧಾನಮಂತ್ರಿ ಮನೆಯಲ್ಲಿ. ಅದೇ ರೀತಿ ಅನಿತಾ ಕುಮಾರಸ್ವಾಮಿ ಅವರು ಕುಮಾರಣ್ಣ ಮನೆ ಅದೇ ರೀತಿ ಬೆಳ್ಕೊಂಬತ್ತು. ಆಮೇಲೆ ಶುರುವಾಯಿತು BJP ಜೊತೆ ಸರ್ಕಾರ ರಚನೆ ಮಾಡಬೇಕು ಅಂದಾಗ, ಯಡಿಯೂರಪ್ಪನವ್ರ ಜೊತೆ ಮುಖ್ಯಮಂತ್ರಿ ಮಾಡಬೇಕು ಅಂದಾಗ ಎಲ್ಲಿದ್ದೀಯಣ್ಣ ಬಂದುಬಿಡೋಣ ಹೋಗೋಣ ಅಂಥೇಳಿ ಶಿರಡಿಗೆ ಹೋಗಿ ಜೊತೇಲಿ ಬಸ್ಸಲ್ಲಿ ಅಲ್ಲಿಂದ ಬಂದು ದೇವೇಗೌಡರು ಹುಷಾರು ತಪ್ಪಿಟ್ರು, ಬೇಡ BJP ಜೊತೆಲಿ ಅಂತೇಳಿ ಅವನ್ನೆಲ್ಲ ಇದು ಮಾಡಿ ಕೊನೆಗೆ ಅವ್ರು ಮುಖ್ಯಮಂತ್ರಿ ಆದರು. ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಆದರು. ಅದಾದಮೇಲೂ ನಾವು ಆ ಒಂದು ಸಂದರ್ಭದಲ್ಲೂ ಕೂಡ ಕುಮಾರಣ್ಣ ಒಂದು ಟೀಮು ಆವತ್ತು ಚಲುವರಾಯಸ್ವಾಮಿ, ಜಮೀರು, ಬಾಲಕೃಷ್ಣ ಅವರೆಲ್ಲರೂ ಕೂಡ ಭಾಳ ಹತ್ತಿರದಿಂದ ಇರ್ತಿದ್ರು. ನಾನು ಯಾವಾಗಲೂ ಕೂಡ ಕಾರ್ಯಕ್ರಮಗಳು ಅಭಿವೃದ್ಧಿಗಳು ಇದನ್ನು ಹಿಡ್ಕೊಂಡು ನಾವು ಹೋಗ್ತಿದ್ದೆ. ನನಗೆ ಅತ್ಯಂತ ಪ್ರೀತಿಯಿಂದ ಕಾಣ್ತಾಯಿದ್ರು. ಅವರು ಒಂದು ಬಾರಿ ಅವರೇ ಮುಖ್ಯಮಂತ್ರಿ ಆಗಿ ಉಪಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಗೆದ್ದರು ಕಡಿಮೆ ಓಟಿಂದ. ಅದಾದಮೇಲೆ ಜಮೀರ್ ಕೈಲಿ ರಾಜೀನಾಮೆ ಕೊಡಿಸಿ ನನಗೆ 8 ತಿಂಗಳು ಸಹಕಾರ ಸಚಿವನ್ನ ಮಾಡಿದರು. ಆ ಸಹಕಾರ ಸಚಿವನ್ನ ಮಾಡಿ ನಾನೊಂದು ಶತಮಾನೋತ್ಸವ ಮಾಡಿದೆ. ಶರದ್ ಪವಾರ್ ಅವರು, ಯಡಿಯೂರಪ್ಪನವರು, ಇವರು ಲಕ್ಷಾಂತರ ಸಹಕಾರಿಗಳು ರಾಜ್ಯದಿಂದ ಬಂದು 3 ದಿನಗಳ ಕಾಲ ಯಶಸ್ವಿಯಾಗಿ ನಡೀತು. ನನ್ನ ಮಗಳ ಮದುವೆನೂ ಆಯಿತು. 25ಕ್ಕೆ ಜನವರಿ 25ಕ್ಕೆ ಮಂತ್ರಿ ಆದೆ. 28ಕ್ಕೆ ಅನ್ನಪೂರ್ಣಂದು ಮದುವೆ. ಪ್ರಿಂಟಲ್ಲೂ ನಾನು ಮಂತ್ರಿ ಅಂತ ಆಗಿರಲಿಲ್ಲ. ಆವಾಗ ಬಂದರು. ಅವ್ರು ಬಂದಾಗ ಆ ಜನ ಕುಮಾರಣ್ಣನ ಕಂಡ್ರೆ ಏನು ಉತ್ಸಾಹ. ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ವಾಸ್ತವ್ಯಕ್ಕೆ ಕರ್ಕೊಂಬಂದೆ. ದಡದಕರಳಲ್ಲಿ ದಲಿತರ ಮನೆ ವಾಸ್ತವ್ಯ. ಏನು ಜನರು, ಪತ್ರಿಕೆಯವರು, ಮೀಡಿಯಾ, ರಂಗೋಲೆ, ವಾದ್ಯ, ದೇವ್ರ ಥರ ಅವ್ರನ್ನ ಕರ್ಕೊಂಡು ಬರೋರು. ರಾತ್ರಿಯೆಲ್ಲ ವಾಸ್ತವ್ಯ ಮಾಡಿ ಹೋಗ್ತಿದ್ರು. ಅವ್ರನ್ನ ನೋಡ್ತಾ ಅವ್ರ ಬಗ್ಗೆ ಜನರಿಗೆ ಕುಮಾರಣ್ಣ ಒಬ್ಬ ಮುಖ್ಯಮಂತ್ರಿಯಾಗಿ ದಲಿತರ ಮನೆ, ಆ ಏಡ್ಸ್ ಕಾಲೇ ಇದ್ದರು, ಏಡ್ಸ್ ಕಾಲೇ ಬಂದವ್ರಿಗೆ ಭಯ ಇರ್ತಿತ್ತು. ಏಡ್ಸ್ ಬಂದವ್ರಿಗೆ ಅವ್ರ ಮನೆಯಲ್ಲೂ ವಾಸ್ತವ್ಯ ಮಾಡಿದ್ರು. ಹೆದರಲಿಲ್ಲ. ಅವರು ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದರು ಎಲ್ಲರಿಗೂ. ಆ ರೀತಿಯ ಅವರ ಕಾರ್ಯಕ್ರಮಗಳು, ರೈತರ ಜೊತೆ ಮೀಟಿಂಗು, ಸಾಲ ಮನ್ನಾ ಮಾಡಲಿಕ್ಕೆ 25,000 ರೂಪಾಯಿ ಸಾಲ ಮನ್ನಾ ಮಾಡೋದನ್ನು ನಾನು ಹೇಳಿದೆ. ನಾನು ರಾಜ್ಯದಲ್ಲೆಲ್ಲ ವಾಸ್ತವ್ಯ ಮಾಡಿಸಿ ಅಧ್ಯಕ್ಷಗಳು, ಸೆಕ್ರೆಟ್ರಿ, ಕೋಆಪರೇಷನ್ ಸೆಕ್ರೆಟ್ರಿ, ನಾನು ಧಾರವಾಡ ಅಮರಗೋಳದಲ್ಲಿ ವಾಸ್ತವ್ಯ ಮಾಡಿ 20 ದಿನದಲ್ಲಿ ಮನೆಗೆ ಆ 25,000 ಸಾಲ ಮನ್ನಾನ ಮನೆಗೆ ತಲುಪಿಸ್ತು. ಲಂಚ ಪಡಿಬಾರ್ದು ಅಂತೇಳಿ.